ಪಕ್ಕ ಇರುತ್ತೆ ಸರ್ ಕಾಮ್ ನೋಡಿ ಎಷ್ಟು ಕಾಮ್ ಆಗಿದೆ ಫುಲ್ ಕಾಮ್ ಆಗಿ ತಿನ್ಬೋದು ನಾವು ಹುರ್ಕೊಳ್ಳೋದ್ರಲ್ಲೂ ಇರುತ್ತೆ ಸರ್ ಅದೇ ಟೇಸ್ಟ್ ಎನ್ಹಾನ್ಸ್ ಮಾಡೋದು ಇವಾಗ ನಾನು ಫಸ್ಟ್ ಗೆ ಕರ್ಬೇವ್ ಹಾಕೊಂಡ್ಬಿಟ್ರೆ ಅದೆಲ್ಲ ಬೆಂದೋಗ್ಬಿಡುತ್ತೆ ಒಳಗೆ ಸ್ವಲ್ಪ ಬಾಡಿಸ್ಕೋತೀನಿ ಇಷ್ಟೇ ಇದನ್ನ ಅಬಡ ಜಬಡ ರುಬ್ಕೊಂಡ್ ಬರ್ತೀನಿ ಸರ್ ಅಬಡ ಜಬಡ ರುಬ್ಬಿದ ಕೆಂಪು ಮೆಣಸಿನಕಾಯಿ ಚಟ್ನಿ ಹೌದು ಕಲರ್ ನೋಡಿ ಸರ್ ಅಲ್ಲೇ ಎಷ್ಟು ಇರುತ್ತೋ ಅಷ್ಟು ರೆಡ್ ಅಲ್ಲಿ ಇಲ್ಲಿ ಹುಡುಕುವೆ ಏಕೆ ಬಂದು ನಮ್ಮ ಸರಿ ನೀನೆ ಅಂತ ನಮಸ್ಕಾರ ವಿಶ್ವಪ್ರಭುಗಳಿಗೆ ಪ್ರಭು ಹಿರೇಮಠ್ ಕಾಮ್ ಡೌನ್ ಕೆಫೆ ಈಗ ಇಲ್ಲೆಲ್ಲ ಜಗತ್ಪ್ರಸಿದ್ಧ ಥರನೇ ನೋಡಿ ಆಗಲೇ ಉತ್ತರ ಕರ್ನಾಟಕ ಊಟ ಸವಿತಾ ಇದ್ದಾರೆ ನನ್ನ ಕಣ್ಣೆದುರಿಗೆ ಕಸ್ಟಮರ್ಸ್ ಹೇಳೋದ್ರು ನಮಗೆ ಅಡಿಕ್ಷನ್ ಮಾಡಿಬಿಡ್ತೀರಿ ನೀವು ಅಂತ ಏನು ಬರ್ತಾನೇ ಇದ್ದೀವಿ ಮೇಲಿಂದ ಮೇಲೆ ಅಷ್ಟು ಚೆನ್ನಾಗಿರ್ತದೆ ಬಜ್ಜಿ ತೊಗೊಳ್ಳಿ ಚಟ್ನಿಗಳು ತೊಗೊಳ್ಳಿ ಎಲ್ಲ ಉತ್ತರ ಕರ್ನಾಟಕ ಶೈಲಿ ಅದಕ್ಕಾಗಿ ಇಲ್ಲಿ ಹೋಟ್ಲಿದೆ ಸೊ ಇವತ್ತು ಅಂಥದ್ದೇ ಉತ್ತರ ಕರ್ನಾಟಕದ ಕೆಂಪು ಮೆಣಸಿನಕಾಯಿ ಚಟ್ನಿ ಬನ್ನಿ ನಮ್ಮ ಹೋಟ್ಲಲ್ಲಿ ಹೆಂಗಿರುತ್ತೆ ತೋರಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ ಕಾಮ್ ಡೌನ್ ಕೆಫೆಯಲ್ಲಿ ಕಾಮಾಗಿ ಒಂದು ಕೆಂಪು ಚಟ್ನಿ ತಿನ್ಬೇಕಂತ ಪಕ್ಕ ಇರುತ್ತೆ ಸರ್ ಕಾಮ್ ನೋಡಿ ಎಷ್ಟು ಕಾಮ್ ಆಗಿದೆ ಫುಲ್ ಕಾಮಾಗಿ ತಿನ್ಬೋದು ಕಾಮ್ ಕೆಂಪು ಚಟ್ನಿ ಹೌದೌದು ಸೊ ಆ ಕಾಮ್ನೆಸ್ಗೋಸ್ಕರ ಏನೇನು ಇಟ್ಕೊಂಡಿದ್ದೀರಾ ಸರ್ ಇವತ್ತು ನಾನು 1/4 kg ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಬಟ್ ಇದು ಇನ್ನ ಹಣ್ಣಾಗಿರೋ ಮೆಣಸಿನ್ಕಾಯಿ ಅಂದ್ರೆ ಕಲರ್ ಇನ್ನ ಚೆನ್ನಾಗಿ ಬರುತ್ತೆ ಇದು ನಾನು ಇದನ್ನ ನಾವು ಬಜ್ಜಿಗೆ ಅಂತ ತಗೊಂಡ್ ಬರ್ತೀವಲ್ಲ ಸರ್ ಅದನ್ನೇ ಹಣ್ಣು ಮಾಡಕ್ ಮನೇಲಿ ಇಟ್ಬಿಡ್ತೀವಿ ಅದ್ ಹಣ್ಣು ಆದಂಗ್ ಚಟ್ನಿ ಮಾಡ್ಕೊಂಡು ಹೋಗ್ತೀವಿ ನಮ್ದು ಸೋರೆಕಾಯಿ ಚಟ್ನಿ ಆಲ್ರೆಡಿ ತೋರಿಸಿದ್ದೆ ನಾನು ಅದ್ರ ಜೊತೆ ನಮ್ ಕೆಂಪು ಚಟ್ನಿನೂ ಇವಾಗ ತುಂಬಾ ಇಷ್ಟ ಪಟ್ಕೊಂಡು ತಿಂತಾರೆ ಜನ ಒಂದ್ಸರಿ ತಗೊಂಡವ್ರು ಒನ್ಸ್ ಮೋರ್ ಅಂತ ಹೇಳಿ ನಿಲ್ಲಿಸ್ಕೋತಾರೆ ಇನ್ನೊಂದ್ಸರಿ ಹಾ ಸರ್ ಇದು 1 ಟೇಬಲ್ ಸ್ಪೂನ್ ಜೀರಿಗೆ 1 ಕಪ್ ಬೆಲ್ಲ ಇಷ್ಟ ಹಾಕಲ್ಲ ಇದನ್ನ ನೋಡ್ಕೊಂಡು ಹಾಕೋತೀನಿ ಸರ್ ಬಟ್ ಇವೆರಡರದೇ ಇದು ಮ್ಯಾಜಿಕ್ ಎಲ್ಲ ಮಹಿಮೆ ಹುಣಸೆ ಹಣ್ಣು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಅದು ಇದು ಅಗತ್ಯ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಇದು ಫಸ್ಟ್ ಹುರ್ಕೋತೀವಿ ಸರ್ ಇದನ್ನೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಹಾಕೋತೀವಿ ಜಾಸ್ತಿ ಹಾಕೊಳ್ಳಲ್ಲ ಹುಣಸೆ ಹಣ್ಣು ಬೆಳ್ಳುಳ್ಳಿ ಕರ್ಬೇವು ಆಮೇಲೆ ಕೊತ್ತಂಬರಿ ಇವಾಗ ಇಂಗ್ರೀಡಿಯೆಂಟ್ಸ್ ಒಂದಾದ್ರೆ ಇದನ್ನ ಫ್ರೈ ಮಾಡ್ಕೊಳ್ಳೋ ವಿಧಾನ ಇನ್ನೊಂದು ನಾನು ತೋರಿಸ್ತೀನಿ ಅದನ್ನ ರೋಸ್ಟ್ ಮಾಡ್ಕೊಳ್ಳೋ ವಿಧಾನ ಸೋರೆಕಾಯಿ ಚಟ್ನಿ ರೆಸ್ಪಾನ್ಸ್ ಹೆಂಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಜನ ಮನೇಲಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿದೆ ನಾವ್ ಇಷ್ಟು ಚೆನ್ನಾಗಿರೋ ಚಟ್ನಿ ತಿಂದೇ ಇಲ್ಲ ಅಂತ ಎಲ್ಲ ಹೇಳಿದ್ರು ಬಂದ್ಬಿಟ್ಟು ನಾವ್ ಅದೇ ಸೋರೆಕಾಯಿಗೆ ಮಾವಿನಕಾಯಿ ಹಾಕೊಂಡ್ ಮಾಡ್ಬೋದು ತೋತಾಪುರಿ ಮಾವಿನಕಾಯಿ ಸಖತ್ತಾಗತ್ತೆ ಮಾವಿನಕಾಯಿ ಚಟ್ನಿ ಆಗುತ್ತೆ ಅದು ಬಟ್ ಉತ್ತರ ಕರ್ನಾಟಕ ಶೈಲಿ ಸೇಮ್ ಇಂಗ್ರೀಡಿಯೆಂಟ್ ಸೋರೆಕಾಯಿ ಬಿಟ್ಟು ಅದು ಹಾಕೊಂಡ್ರೆ ಆಯ್ತು ಫಸ್ಟ್ ಏನ್ ಮಾಡೋದು ಶುರು ಮಾಡೋಣ ಸರ್ ಫಸ್ಟ್ ಎಣ್ಣೆ ಹಾಕೋತಾ ಇದೀನಿ ಎಣ್ಣೆ ಬರೀ ಗ್ರೀಸಿಂಗ್ಗೆ ಎಷ್ಟದು ಒಂದ್ ಬಟ್ಲಷ್ಟು ಹಾಕೊಂಡಿದೀನಿ ಸರ್ ಫಸ್ಟ್ ಹಾಕೊಳ್ಳೋದೆ ಮೆಣಸಿನ್ಕಾಯಿ ಎಲ್ಲ ಇದನ್ನ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ಇಟ್ಟಿದೀವಿ ಸರ್ ಕೆಫೆಲ್ ಕಸ್ಟಮರ್ಸ್ ಇರೋದ್ರಿಂದ ಸ್ಲೋ ಫ್ಲೇಮ್ ಅಲ್ಲಿ ಇದನ್ನ ರೋಸ್ಟ್ ಮಾಡ್ಕೊತಾ ಇದೀನಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ ಬಿಡ್ತೀನಿ ಇದು ಬರೀ ಮೆಣಸಿನ್ಕಾಯಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ಬೇರೆ ಇಂಗ್ರೀಡಿಯೆಂಟ್ಸ್ ಬಿಲ್ಡ್ ಅಪ್ ಮಾಡ್ತಾ ಹೋಗ್ತೀನಿ ನಾವು ಹುರ್ಕೊಳ್ಳೋದ್ರಲ್ಲೂ ಇರುತ್ತೆ ಸರ್ ಅದೇ ಟೇಸ್ಟ್ ಎನ್ಹಾನ್ಸ್ ಮಾಡೋದು ಇವಾಗ ನಾನು ಫಸ್ಟ್ ಗೆ ಕರ್ಬೇವ್ ಹಾಕೊಂಡ್ಬಿಟ್ರೆ ಅದೆಲ್ಲ ಬೆಂದೋಗ್ಬಿಡುತ್ತೆ ಅದು ಒಳಗೆ ಚೆನ್ನಾಗಿ ಸೊ ನಾನು ಕರ್ಬೇವು ಲಾಸ್ಟ್ ಹಾಕೋತೀನಿ ಜೀರಿಗೆ ಕೂಡ ಲಾಸ್ಟ್ ಹಾಕೋತೀನಿ ಈಗ ನೆಕ್ಸ್ಟ್ ಹೋಗೋದೆ ಬೆಳ್ಳುಳ್ಳಿ ಫಸ್ಟ್ ನಮ್ಮೂರ್ ಕಡೆ ಎಲ್ಲ ನಾನು ಹೇಳ್ದಂಗೆ ಗುಂಡಿಲಕ್ಕಿ ತಿರುಗುತ್ತಾರೆ ಇವಾಗ್ಲೂ ಆ ಚಟ್ನಿ ಮಜಾನೇ ಬೇರೆ ಸರ್ ಇವಾಗ ನೋಡಿ ಮೆಣಸಿನ್ಕಾಯಿ ನಾನು ರೋಸ್ಟ್ ಮಾಡೋದಕ್ಕೆ ಹಾಕೊಂಡಿದ್ದೆ ಈಗ ನೋಡಿ ಇದು ಸಿಪ್ಪೆ ಬದಲಾಗಿದೆ ಸಿಪ್ಪೆ ಕಲರ್ ಆಮೇಲೆ ಒಂದ್ ಸ್ವಲ್ಪ ಮುದುಡ್ಕೊಂಡಿದೆ ನಾನು ಈ ಸ್ಟೇಜ್ ಅಲ್ಲಿ ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಒಂದ್ 4 ಬೆಳ್ಳುಳ್ಳಿ ಅಷ್ಟು ಹಾಕೋತೀನಿ ದೊಡ್ಡ ಬೆಳ್ಳುಳ್ಳಿ ಹಾಕೊಂಡು ರೋಸ್ಟ್ ಮಾಡ್ಕೊತಾ ಇದೀನಿ ಈಗ ಈ ಬೆಳ್ಳುಳ್ಳಿ ಹಾಕೊಂಡು ಇವಾಗ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡಿದೀನಿ ಈ ಸ್ಟೇಜ್ ಅಲ್ಲಿ ಜೀರಿಗೆ ಹಾಕೋತೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಹಾಕೋತೀನಿ ಸರ್ ಸಾಸಿವೆ ನಾನು 2 ಚಿಟಿಕೆ ಅಷ್ಟು ಹಾಕೊಂಡೆ ಜೀರಿಗೆ 1 ಸ್ಪೂನ್ ನಾನು ಅದನ್ನ ಹಾಕೊಂಡು ರೋಸ್ಟ್ ಮಾಡ್ತಾ ಮಾಡ್ತಾ ಕರ್ಬೇವು ಹಾಕೋತೀನಿ ಈ ಸ್ಟೇಜ್ಗೆ ಇವಾಗ ನೀವು ಹೇಳಿದ್ದು ಕರ್ಬೇವು ಇವಾಗ ಬಿತ್ತು
ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದ್ರ ಘಮದಿಂದ ಗೊತ್ತಾಗುತ್ತೆ ಇದು ರೋಸ್ಟ್ ಆಗಿದೆ ಅಂತ. ಆ ಸ್ಟೇಜ್ ಅಲ್ಲಿ ನಾನು ಯಾವಾಗ ಒಲೆ ಆರಿಸ್ಕೋಬೇಕು ಅನ್ಕೋತೀನಲ್ಲ ಆ ಸ್ಟೇಜ್ ಅಲ್ಲಿ ಕೊತ್ತಂಬರಿ ಹಾಕೋತೀನಿ. ಕೊತ್ತಂಬರಿ ಒಂದ್ ಹಿಡಿಯಷ್ಟು ಕೊತ್ತಂಬರಿ ಹಾಕೊಂಡು ಇದನ್ನ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡಬಾರ್ದು ಸರ್. ನಾನು ಇವಾಗ ಆಫ್ ಮಾಡ್ಕೊಂಡಿದೀನಿ, ಸ್ವಲ್ಪ ಬಾಡಿಸ್ಕೋತೀನಿ ಇಷ್ಟೇ ಸರ್. ಇವಾಗ ಈ ಚಟ್ನಿದು ಬೇಸ್ ರೆಡಿ ಆಗಿದೆ, ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡ. ಇವಾಗ ರೋಸ್ಟ್ ಮಾಡಿ ಆಗಿದೆ, ಒಂದ್ 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಕೊಂಡ್ಬಿಡೋಣ, ಅದಾದ್ಮೇಲೆ ರುಬ್ಕೊಂಡ್ರೆ. ಪುಷ್ಪರಾಜ್ Pushpa 3. Create an impact on your career with Impact Group of Institutions. Join now for engineering, polytechnic to post-graduation, BBA and MBA, architecture and PhD with IAS coaching. Shape your future with your friend, philosopher and guide, Dr. KP Mathulla, Impact Group of Institutions. ಸರ್, ಇದನ್ನ ನಾವು ಇವಾಗ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ, ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವ್ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅದು ಹಿಟ್ಟಿನ ಗ್ರೈಂಡರ್ ಇದೆಯಲ್ಲ ಅದಕ್ಕಾದ್ರೂ ಹಾಕೋಬಹುದು, ಬಟ್ ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬರೀ 4 kg ಅಷ್ಟು ಮಾಡಿರೋದ್ರಿಂದ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈಗ ನಾನು ಅದೇನ್ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಕೊಂಡಿದ್ದೀನಲ್ಲ ಸರ್, ಈ ಸ್ಟೇಜ್ ಅಲ್ಲಿ ನಾನು ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಇದನ್ನ ಆಗ್ಲೇ ನೆನ್ಸ್ಬಿಟ್ಟು ಇಟ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ, ಒಂದ್ 2 ಸ್ಪೂನ್ ಹಾಕೊಂಡಿದ್ದೀನಿ. ಈ ಹುಣಸೆ ಹಣ್ಣು ಬೆಲ್ಲದ ಬ್ಯಾಲೆನ್ಸ್ ಚಟ್ನಿ ಟೇಸ್ಟ್ ಬರೋದು ಸರ್. ಇದು ಅಷ್ಟೇ 1 ಸ್ಪೂನ್ ಅಷ್ಟು ಅಂತ ಅನ್ಕೊಳ್ಳಿ. ಇನ್ನು ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಅವಾಗ್ಲೂ ರೋಸ್ಟ್ ಮಾಡುವಾಗ್ಲೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಇವಾಗ್ಲೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದನ್ನ ಅಬಡ ಜಬಡ ರುಬ್ಕೋಬೇಕು, ರುಬ್ಕೊಂಡ್ ಬರ್ತೀನಿ ಸರ್. ಸರ್, ನಾನಿದು ಗ್ರೈಂಡ್ ಮಾಡ್ಕೊಂಡೆ, ಅಬಡ ಜಬಡ ರುಬ್ಬಿದ ಕೆಂಪು ಮೆಣಸಿನಕಾಯಿ ಚಟ್ನಿ. ಹೌದು, ಕಲರ್ ಇನ್ನ ಕೆಂಪು ಬರುತ್ತೆ ಸರ್. ಮೆಣಸಿನಕಾಯಿ ಇನ್ನ ಹಣ್ಣಾಯ್ತಂದ್ರೆ ಇನ್ನು ಕೆಂಪು ಬರುತ್ತೆ ಕಲರ್. ಇವತ್ತು ಈ ಹಣ್ಣಂದು ಈ ತರ ಕಲರ್ ಇರೋ ಮೆಣಸಿನಕಾಯಿ ಸಿಕ್ಕಿತ್ತು, ಈ ತರ ಬಂದಿದೆ. ಹೌದು ಸರ್, ಇದು ರೆಗ್ಯುಲರ್ ಆಗಿರುತ್ತೆ. ರೆಗ್ಯುಲರ್ ಅಂದ್ರೆ ಚಟ್ನಿ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಕೆಲವೊಂದ್ಸರಿ ಮೆಣಸಿನಕಾಯಿ ಇರುತ್ತೆ, ಕೆಲವೊಂದ್ಸರಿ ಸೋರೆಕಾಯಿ ಇರುತ್ತೆ, ಕೆಲವೊಂದ್ಸರಿ ಮಾವಿನಕಾಯಿ ಇರುತ್ತೆ ಸೀಸನ್ ಇದ್ದಾಗ. ನಿಮ್ಗೋಸ್ಕರ ಅಂತ ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡಿ. ಸೂಪರ್ ಕಲರ್ ನೋಡಿ ಸರ್, ಅಲ್ಲೇ ಎಷ್ಟೆಷ್ಟು ಇರುತ್ತೋ ಅಷ್ಟು ರೆಡ್. ಸರ್, ಕಾಮ್ ಡೌನ್ ಕೆಫೆ ಅಲ್ಲಿ ನಮ್ಮ ಊಟದಲ್ಲಿ ಏನು ಹೋಗುತ್ತೆ ಆ ಚಟ್ನಿ, ಕೆಂಪು ಚಟ್ನಿ ರೆಡಿ ಇದೆ ಸರ್. ಓ ಸೂಪರ್, ಥ್ಯಾಂಕ್ ಯು. ಇದೇ ನಮ್ಮ ಕೆಂಪು ಚಟ್ನಿ ಇಲ್ಲಿ ಕುತ್ಕೊಂಡಿದೆ ನೋಡಿ ಕಾರ್ನರ್ ಅಲ್ಲಿ. ಎಲ್ಲ ಒಂದ್ ಕಡೆಗೆ ಇದೇ ಒಂದ್ ಕಡೆಗೆ ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕೆ ನಾರ್ಮಲಿ ತುಪ್ಪ ಹಾಕೊಂಡು ತಿಂತಾರೆ, ಎಣ್ಣೆ ಹಾಕೊಂಡು ತಿಂತಾರೆ. ನನ್ನ ಪರ್ಸನಲ್ ಫೇವ್ರೇಟ್ ಅಂದ್ರೆ ಕಡಲೆಕಾಯಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ. ಒಳ್ಳೆ ಟೇಸ್ಟ್ ಸರ್ ಚಟ್ನಿ. ಕಡಲೆಕಾಯಿ ಸಾಸಿವೆ ಎಣ್ಣೆ ಹಾಕಿದ್ರು ಯಾವತ್ತು ಬಂದರೂ ಕೂಡ ನಾವು ಇದನ್ನು ಹೊಗಳದೆ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸಾಫ್ಟಾಗಿ ನೋಡಿ ಎಷ್ಟು ತೆಳ್ಳಗಿದೆ, ಏನು ಕತೆ. ಇಲ್ಲಿ ಬಂದರೆ ನೀವು ಇಂಥ ಒಂದು ತೆಳ್ಳಗಿರೋ ಒಂದು ರೊಟ್ಟಿ, ಒಂದು ಸ್ವಲ್ಪ ಚಟ್ನಿ ತೊಗೊಂಬಿಡೋಣ. ಎಣ್ಣೆ ಪಲ್ಯ ಕೊಟ್ಟಾರಿ, ಹಾಗೆ ನಿಮಗೆ ಕಾಳು ಪಲ್ಯನೂ ಇದೆ, ಕೆಂಪು ಚಟ್ನಿ. ಅವ್ರು ಎಣ್ಣೆ ಯಾಕೆ ಹೇಳಿದ್ರು ಅಂತ ಈಗ ಗೊತ್ತಾಗುತ್ತೆ. ಖಾರವಾಗಿ ನಮಗೆ ಆ ಮೆಣಸಿನ್ಕಾಯಿದು ನಾಲ್ಗೆ ಮೇಲೆ ಟಚ್ ಆಗ್ತಿದ್ದಂಗೆ ಆ ಎಣ್ಣೆ ಬ್ಯಾಲೆನ್ಸ್ ಮಾಡುತ್ತೆ ರೀ. ರೊಟ್ಟಿ ಬಿಡಿ, ಓಹೋ ರೊಟ್ಟಿ ಇರಲೇಬೇಕು ಇದಕ್ಕೆ. ಆಹಾ, ಎಂಥ ಕಾಂಬಿನೇಷನು, ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ಇಲ್ಲಿ ಕುಂತಾಗ ಪಕ್ಕದಲ್ಲೆಲ್ಲ ನಮಗೆ ಕೇಳಿಸುತ್ತೆ. ಕಸ್ಟಮರ್ಸು ಅವ್ರ ರಿಲೇಟಿವ್ಸಿಗೆ ಫೋನ್ ಮಾಡ್ತಾರೆ, ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡ್ತಾ ಇರ್ತಾರೆ, ಈ ಹೋಟ್ಲಿಗೆ ಬಾರಪ್ಪ ಅಂತ. ಅದು ನಾವು ಕಣ್ಣಾರು ನೋಡಿದ್ದೀವಿ ಇಲ್ಲಿ. ಯಾಕೆಂದರೆ ಹಿಂಗಿರುತ್ತೆ ನೋಡ್ರಿ, ರೊಟ್ಟಿ ಐತೆ, ಎಣ್ಣೆ ಬದನೆಕಾಯಿ ಐತೆ, ಅಲ್ಲಿ ಇಲ್ಲಿ ಹುಡುಕುವಿ ಏಕೆ, ಇಲ್ಲಿ ಬಂದು ಒಮ್ಮೆ ಸವಿ ನೀನೇ ಅಂತ. ಆಹಾ, ಅದ್ಭುತ ರೀ. ಈಗ ಸೊ ಇಲ್ಲಿಗೆ ಬಂದಾಗ ಇದನ್ನು ಕೇಳಿಕೊಂಡು ನಮಗೆ ಕಾಮೆಂಟ್ಸ್ ಹಾಕೋದು. ಮುಂದಿನ ಸತಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.